ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ರಿಲೀಫ್ ಪಡೆದುಕೊಂಡಿದ್ದಾರೆ. ಆದರೆ ದಾಸನಿಗೆ ಇಷ್ಟು ರಿಲೀಫ್ ಸಾಕಾಗಲ್ಲ. ಸಿನಿಮಾ ಮಾಡಬೇಕು, ತಮ್ಮ ವ್ಯವಹಾರಗಳನ್ನ ಮುಂದುವರಿಸಬೇಕು ಅಂದರೆ ಈ ಎಲ್ಲ ತೊಡಕುಗಳಲ್ಲಿ ಕಂಪ್ಲೀಟ್ಲಿ ರಿಲೀಫ್ ಪಡಿಬೇಕು. ಹೇಗೆ ಅದು? ರಿಪೋರ್ಟ್ ನೋಡಿ. ರಿಲ್ಯಾಕ್ಸ್ ಮೂಡ್ನಲ್ಲೂ ದರ್ಶನ್ಗೆ ಢವಢವ. ಸಾರಥಿ ಮುಂದಿನ ಕಾನೂನು ಸಮರ ಏನು? ನಟ ದರ್ಶನ್ 1 ವರ್ಷದ ಕೆಳಗೆ ಕಾಟೇರ ಸಕ್ಸಸ್ನಲ್ಲಿ ತೇಲ್ತಿದ್ರು. ಆ ಯಶಸ್ವಿ ಸಂಭ್ರಮದ ಕ್ಷಣ ಕಿತ್ಕೊಂಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಪ್ರಕರಣ. ಹೌದು, ದರ್ಶನ್ ನೆಮ್ಮದಿ ಕೆಡಿಸಿದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯ ಜಾಮೀನು ಪಡೆದು ಮನೆ ಸೇರಿದ್ದಾರೆ. ಅನಾರೋಗ್ಯ ಮಧ್ಯೆ ಬೇಲ್ ಸಿಕ್ಕಿರೋದು ಒಂದು ಸಮಾಧಾನ ಸಾರಥಿಗಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಆತಂಕವೂ ಇದ್ದೇ ಇದೆ. ಈ ಮಧ್ಯೆ ದರ್ಶನ್ಗೆ 5 ಸವಾಲುಗಳಿವೆ. ದರ್ಶನ್ ಟಾರ್ಗೆಟ್ 1, ಸುಪ್ರೀಂನಲ್ಲಿ ಕಾನೂನು ಹೋರಾಟಕ್ಕೆ ತಂತ್ರ. ಸದ್ಯ ಜಾಮೀನಿನಲ್ಲಿರುವ ದರ್ಶನ್ಗೆ ಇಲ್ಲಿಗೆ ಕಾನೂನು ಕಂಟಕ ಮುಗ್ದಿಲ್ಲ. ಕೊಟ್ಟ ಜಾಮೀನು ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ಕಾನೂನು ಹೋರಾಟಕ್ಕೆ ಸೂಕ್ತ ಪ್ಲಾನ್ ಮಾಡಬೇಕು. ದರ್ಶನ್ ಟಾರ್ಗೆಟ್ 2, ಶೂಟಿಂಗ್ಗೆ ಭಾಗಿಯಾಗಲು ಅನುಮತಿ ಬೇಕು. ದರ್ಶನ್ ರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಅಲ್ಲದೆ ಸಾಲು ಸಾಲು ಸಿನಿಮಾಗೂ ಮುಂಗಡ ಹಣ ಪಡೆದಿದ್ದಾರೆ. ಹೀಗಾಗಿ ಆರ್ಥಿಕ ಕಾರಣಗಳಿಂದ ನ್ಯಾಯಾಲಯಕ್ಕೆ ನೀಡಿ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅನುಮತಿ ಪಡೆಯೋದು. ದರ್ಶನ್ ಟಾರ್ಗೆಟ್ 3, ಹಣ ವಾಹನ ವಾಪಸ್ಸು ಪಡೆಯೋದು. ಕೊಲೆ ಆರೋಪದ ಪಂಚನಾಮೆಯಲ್ಲಿ ನಟ ದರ್ಶನ್ ಮನೆಯಲ್ಲಿ 38 ಲಕ್ಷ ಹಣ ಮತ್ತು ಅವರ ಕೆಂಪು ಕಲರ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಹಾಗೂ ವಾಹನವನ್ನ ವಾಪಸ್ ಪಡೆಯೋದು ಅವರ ಟಾರ್ಗೆಟ್ ಆಗಿದೆ. ದರ್ಶನ್ ಟಾರ್ಗೆಟ್ 4, ಶೂಟಿಂಗ್ಗಾಗಿ ಹೊರ ಹೋಗಲು ಅನುಮತಿ ಬೇಕು. ಸದ್ಯ ಜಾಮೀನು ಪಡೆದಿರುವ ದರ್ಶನ್ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಹೋಗುವಂತಿಲ್ಲ. ವಿಚಾರಣಾಧೀನ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆಡೆ ತೆರಳುವಂತಿಲ್ಲ. ಸದ್ಯ ತಮ್ಮ ಆರೋಗ್ಯ, ತಾಯಿ ಆರೋಗ್ಯ, ಅವರ ಫಾರ್ಮ್ ಹೌಸ್ನಲ್ಲಿನ ಪ್ರಾಣಿಗಳನ್ನ ನೋಡುವ ಸಲುವಾಗಿ ದರ್ಶನ್ಗೆ 4 ವಾರಗಳ ಕಾಲ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ. ತಾನೊಬ್ಬ ಕಲಾವಿದ ಎಂಬ ನೆಪ ನೀಡಿ ಶಾಶ್ವತವಾಗಿ ಬೆಂಗಳೂರಿನಿಂದ ಹೊರ ಹೋಗಲು ಶಾಶ್ವತ ಅನುಮತಿ ಪಡೆಯೋದು ಒಂದಾಗಿದೆ. ದರ್ಶನ್ ಟಾರ್ಗೆಟ್ 5, ದೇಶ ವಿದೇಶ ಪ್ರವಾಸ ಅನುಮತಿ ಬೇಕು. ಸದ್ಯ ದರ್ಶನ್ ವೃತ್ತಿಯಲ್ಲಿ ತಾನೊಬ್ಬ ಕಲಾವಿದ. ನನ್ನ ಭವಿಷ್ಯದ ದೃಷ್ಟಿಯಿಂದ ದೇಶ ವಿದೇಶಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ರೆಗ್ಯುಲರ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗೋದ್ರಿಂದ ವಿನಾಯಿತಿ ಪಡೆಯೋದು ಒಂದು ಬಹುಮುಖ್ಯ ಕಾರಣವಾಗಿದೆ. ಒಟ್ಟಾರೆ ದರ್ಶನ್ಗೆ ಸದ್ಯಕ್ಕಂತೂ ಈ ಯಾವುದೇ ರಿಲೀಫ್ ಇಲ್ಲದ ಕಾರಣ ತಮ್ಮ ವೃತ್ತಿಗಾಗಿ ಈ ಎಲ್ಲ ಅನುಮತಿ ಪಡೆಯಲೇಬೇಕು. ಇದನ್ನ ಕೋರ್ಟ್ ಮುಂದಿನ ದಿನಗಳಲ್ಲಿ ಪುರಸ್ಕಾರ ಮಾಡುತ್ತಾ ಇಲ್ವಾ ಎಂಬುದನ್ನ ಕಾಲವೇ ಉತ್ತರಿಸಬೇಕಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ರಿಲೀಫ್ ಪಡೆದುಕೊಂಡಿದ್ದಾರೆ. ಆದರೆ ದಾಸನಿಗೆ ಇಷ್ಟು ರಿಲೀಫ್ ಸಾಕಾಗಲ್ಲ. ಸಿನಿಮಾ ಮಾಡಬೇಕು, ತಮ್ಮ ವ್ಯವಹಾರಗಳನ್ನ ಮುಂದುವರಿಸಬೇಕು ಅಂದರೆ ಈ ಎಲ್ಲ ತೊಡಕುಗಳಲ್ಲಿ ಕಂಪ್ಲೀಟ್ಲಿ ರಿಲೀಫ್ ಪಡಿಬೇಕು. ಹೇಗೆ ಅದು? ರಿಪೋರ್ಟ್ ನೋಡಿ. ರಿಲ್ಯಾಕ್ಸ್ ಮೂಡ್ನಲ್ಲೂ ದರ್ಶನ್ಗೆ ಢವಢವ. ಸಾರಥಿ ಮುಂದಿನ ಕಾನೂನು ಸಮರ ಏನು? ನಟ ದರ್ಶನ್ 1 ವರ್ಷದ ಕೆಳಗೆ ಕಾಟೇರ ಸಕ್ಸಸ್ನಲ್ಲಿ ತೇಲ್ತಿದ್ರು. ಆ ಯಶಸ್ವಿ ಸಂಭ್ರಮದ ಕ್ಷಣ ಕಿತ್ಕೊಂಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಪ್ರಕರಣ. ಹೌದು, ದರ್ಶನ್ ನೆಮ್ಮದಿ ಕೆಡಿಸಿದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯ ಜಾಮೀನು ಪಡೆದು ಮನೆ ಸೇರಿದ್ದಾರೆ. ಅನಾರೋಗ್ಯ ಮಧ್ಯೆ ಬೇಲ್ ಸಿಕ್ಕಿರೋದು ಒಂದು ಸಮಾಧಾನ ಸಾರಥಿಗಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಆತಂಕವೂ ಇದ್ದೇ ಇದೆ. ಈ ಮಧ್ಯೆ ದರ್ಶನ್ಗೆ 5 ಸವಾಲುಗಳಿವೆ. ದರ್ಶನ್ ಟಾರ್ಗೆಟ್ 1, ಸುಪ್ರೀಂನಲ್ಲಿ ಕಾನೂನು ಹೋರಾಟಕ್ಕೆ ತಂತ್ರ. ಸದ್ಯ ಜಾಮೀನಿನಲ್ಲಿರುವ ದರ್ಶನ್ಗೆ ಇಲ್ಲಿಗೆ ಕಾನೂನು ಕಂಟಕ ಮುಗ್ದಿಲ್ಲ. ಕೊಟ್ಟ ಜಾಮೀನು ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ಕಾನೂನು ಹೋರಾಟಕ್ಕೆ ಸೂಕ್ತ ಪ್ಲಾನ್ ಮಾಡಬೇಕು. ದರ್ಶನ್ ಟಾರ್ಗೆಟ್ 2, ಶೂಟಿಂಗ್ಗೆ ಭಾಗಿಯಾಗಲು ಅನುಮತಿ ಬೇಕು.
ದರ್ಶನ್ ರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಅಲ್ಲದೆ ಸಾಲು ಸಾಲು ಸಿನಿಮಾಗೂ ಮುಂಗಡ ಹಣ ಪಡೆದಿದ್ದಾರೆ. ಹೀಗಾಗಿ ಆರ್ಥಿಕ ಕಾರಣಗಳಿಂದ ನ್ಯಾಯಾಲಯಕ್ಕೆ ನೀಡಿ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅನುಮತಿ ಪಡೆಯೋದು. ದರ್ಶನ್ ಟಾರ್ಗೆಟ್ 3 ಹಣ, ವಾಹನ ವಾಪಸ್ಸು ಪಡೆಯೋದು. ಕೊಲೆ ಆರೋಪದ ಪಂಚನಾಮೆಯಲ್ಲಿ ನಟ ದರ್ಶನ್ ಮನೆಯಲ್ಲಿ 38 ಲಕ್ಷ ಹಣ ಮತ್ತು ಅವರ ಕೆಂಪು ಕಲರ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಹಾಗೂ ವಾಹನವನ್ನ ವಾಪಸ್ ಪಡೆಯೋದು ಅವರ ಟಾರ್ಗೆಟ್ ಆಗಿದೆ. ದರ್ಶನ್ ಟಾರ್ಗೆಟ್ 4 ಶೂಟಿಂಗ್ಗಾಗಿ ಹೊರ ಹೋಗಲು ಅನುಮತಿ ಬೇಕು. ಸದ್ಯ ಜಾಮೀನು ಪಡೆದಿರುವ ದರ್ಶನ್ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಹೋಗುವಂತಿಲ್ಲ. ವಿಚಾರಣಾಧೀನ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆಡೆ ತೆರಳುವಂತಿಲ್ಲ. ಸದ್ಯ ತಮ್ಮ ಆರೋಗ್ಯ, ತಾಯಿ ಆರೋಗ್ಯ, ಅವರ ಫಾರ್ಮ್ ಹೌಸ್ನಲ್ಲಿನ ಪ್ರಾಣಿಗಳನ್ನ ನೋಡುವ ಸಲುವಾಗಿ ದರ್ಶನ್ಗೆ 4 ವಾರಗಳ ಕಾಲ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ. ತಾನೊಬ್ಬ ಕಲಾವಿದ ಎಂಬ ನೆಪ ನೀಡಿ ಶಾಶ್ವತವಾಗಿ ಬೆಂಗಳೂರಿನಿಂದ ಹೊರ ಹೋಗಲು ಶಾಶ್ವತ ಅನುಮತಿ ಪಡೆಯೋದು ಒಂದಾಗಿದೆ. ದರ್ಶನ್ ಟಾರ್ಗೆಟ್ 5 ದೇಶ ವಿದೇಶ ಪ್ರವಾಸ ಅನುಮತಿ ಬೇಕು. ಸದ್ಯ ದರ್ಶನ್ ವೃತ್ತಿಯಲ್ಲಿ ತಾನೊಬ್ಬ ಕಲಾವಿದ. ನನ್ನ ಭವಿಷ್ಯದ ದೃಷ್ಟಿಯಿಂದ ದೇಶ ವಿದೇಶಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ರೆಗ್ಯುಲರ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗೋದ್ರಿಂದ ವಿನಾಯಿತಿ ಪಡೆಯೋದು ಒಂದು ಬಹುಮುಖ್ಯ ಕಾರಣವಾಗಿದೆ. ಒಟ್ಟಾರೆ ದರ್ಶನ್ಗೆ ಸದ್ಯಕ್ಕಂತೂ ಈ ಯಾವುದೇ ರಿಲೀಫ್ ಇಲ್ಲದ ಕಾರಣ ತಮ್ಮ ವೃತ್ತಿಗಾಗಿ ಈ ಎಲ್ಲ ಅನುಮತಿ ಪಡೆಯಲೇಬೇಕು. ಇದನ್ನ ಕೋರ್ಟ್ ಮುಂದಿನ ದಿನಗಳಲ್ಲಿ ಪುರಸ್ಕಾರ ಮಾಡುತ್ತಾ ಇಲ್ವಾ ಎಂಬುದನ್ನ ಕಾಲವೇ ಉತ್ತರಿಸಬೇಕಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರತಿಯೊಬ್ಬರು ನೆನೆಸ್ಕೊಳ್ಳಬೇಕು. ಈ ರಾಜ್ಯದಲ್ಲಿ ಕೊಡುಗೆ ತುಂಬ ಅಪಾರ. ಥಿಂಕ್ ಇವತ್ತು ಬೆಂಗಳೂರು ಆಗ್ಬೋದು, ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರಾಗಿದೆ. ಎಷ್ಟು ಅದ್ಭುತವಾದ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಧೀಮಂತ ವ್ಯಕ್ತಿತ್ವ. ಸೊ ಆತ್ಮಿಕ ಶಾಂತಿ ಕೊಡ್ತಾ ನಾವು ಊರಲ್ಲಿ ಮನೆಗೆ ನಮ್ಮ ಆತ್ಮೀಯರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು. ಎಲ್ಲ ಬೆಳವಣಿಗೆಯವರ ಆರೈಕೆ ಇತ್ತು. ಸೊ ತುಂಬ ಮಿಸ್ ಮಾಡ್ತೀವಿ. ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಬಯಸೋರು. ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬೆಳವಣಿಗೆನ ಯಾವತ್ತೂ ಇದು ಮಾಡ್ತಾಯಿದ್ರು. ಅವ್ರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು. ಅವರಾಗ್ಬೋದು, ಅಮ್ಮ ಆಗ್ಬೋದು, ಇಡೀ ಕುಟುಂಬ. ಸೊ ಮಿಸ್ ಮಾಡಿ. ಕೊನೆಯದಾಗಿ ಯಾವಾಗಲಾದ್ರು ಭೇಟಿ ಆಗಿದ್ದಾರೆ ಸರ್? ತುಂಬ ಹಿಂದೆ